ಎಸ್ ಸರ್, ಇನ್ನು ಉನ್ನತ ಶಿಕ್ಷಣ ಸಚಿವರು ಎಂ.ಸಿ. ಸುಧಾಕರ್ ಇದ್ದಾರೆ, ಅವ್ರನ್ನ ಮಾತನಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಇಂಥದೊಂದು ವಿಚಾರ ಕೇಳಿರ್ತೀರ ಅನ್ಕೊಂಡಿರ್ತೀವಿ. CET ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಇವಾಗ ನಿರಾಕರಿಸಿರುವಂತ ಈಗ ನೋಡಿ, ಈಗ ಇದು ಬೀದರ್ ಮತ್ತು ಶಿವಮೊಗ್ಗದಲ್ಲಿ 2 ಕೇಂದ್ರಗಳಲ್ಲಿ ಈ ಪರೀಕ್ಷೆ ಅಕ್ರಮಗಳಾಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹಲವಾರು ಮಾನದಂಡಗಳನ್ನ ವಿಧಿಸಿದೀವಿ. ಇದರಲ್ಲಿ ನಾವು ಶನಿವಾರ ಇವೆಲ್ಲ ನಾವು ಇರಬಾರ್ದು ಅಂತೇನು ಯಾರು ಹೇಳಿಲ್ಲ. ಅಲ್ಲಿ ಯಾರೋ ಸ್ವಲ್ಪ ಅತಿರೇಕಕ್ಕೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ, ಅದು ಯಾರು ಸಿಬ್ಬಂದಿ ಅನ್ನೋದನ್ನ ನಾವು ವರದಿ ತರಿಸ್ಕೊಳ್ತಾ ಇದೀವಿ. ಅಲ್ಲಿ ತಪಾಸಣೆ ಮಾಡ್ತಕ್ಕಂಥ ಸಿಬ್ಬಂದಿ ಅವರು ಅಲ್ಲಿ ಪಾಪ ವಿದ್ಯಾರ್ಥಿಗಳಿಗೆ ಶನಿವಾರ ತೆಗಿಬೇಕು ಅಥವಾ ಅದನ್ನ ಇದ್ರೆ ಪ್ರವೇಶ ಇಲ್ಲ ಅಂತ ಹೇಳಿ ಸ್ವಲ್ಪ ಒಂದು ಇದ್ ಮಾಡಿ ಸೃಷ್ಟಿ ಗೊಂದಲ ಮಾಡಿದ್ರು. ಶಿವಮೊಗ್ಗದಲ್ಲಿ ಅವರೆಲ್ಲ ಜೋರ್ ಮಾಡಿ ನಂತರ ಅದು ಕೆಲವರು ಹೇಳ್ತಾರೆ ಅದು ತೆಗೆದ್ಬಿಟ್ಟು ಒಳಗೆ ಹೋದ್ರು ಅಂತಾರೆ. ಅದನ್ನ ಮಾಹಿತಿ ಪೂರ್ಣ ಬಂದಿಲ್ಲ ನಮ್ಗೆ. ಆದ್ರೆ ಬೀದರಲ್ಲಿ ಶುಚಿವೃತ್ತ ಕುಲಕರ್ಣಿ ಅಂತ ಒಬ್ಬ ವಿದ್ಯಾರ್ಥಿಗೆ ಒಳಕ್ಕೆ ಪ್ರವೇಶ ಮಾಡಲಿಲ್ಲ, ಬಿಟ್ಟಿಲ್ಲ. ಅವರು ಫಿಸಿಕ್ಸ್ ಕೆಮಿಸ್ಟ್ರಿ ಪರೀಕ್ಷೆ ನೆನ್ನೆಲ್ಲ ಮೊನ್ನೆ ಬರ್ದಿದ್ದಾರೆ, ಯಾರು ಅಡ್ಡಿಪಡಿಸಿಲ್ಲ. ನಿನ್ನೆ ಮ್ಯಾಥಮೆಟಿಕ್ಸ್ ಪರೀಕ್ಷೆ ಬರೆಯಕ್ ಹೋದಾಗ ಅದನ್ನ ಅಡ್ಡಿಪಡಿಸುವಂತ ನಂತರ ಅವರೆಲ್ಲ ಗಲಾಟೆ ಮಾಡಿದ ನಂತರ ಮಧ್ಯಾಹ್ನ ಬಯಾಲಜಿ ಎಕ್ಸಾಮ್ ಬರ್ದಿದ್ದಾರೆ. ಇದು ಈಗ ಎಲ್ಲರೂ ಅದನ್ನ ಖಂಡಿಸ್ತಾ ಇದ್ರು, ನಾವು ಇದನ್ನ ಖಂಡಿಸ್ತಾ ಇದೀವಿ. ಇದು ಯಾವ ರೀತಿ ನಡವಳಿಕೆ ಸರಿ ಇಲ್ಲ, ಇದು ಒಂದು ರೀತಿ ಕೆಟ್ಟ ಮನಸ್ಥಿತಿ. ಇದು ತಪ್ಪು ಆಗಿದೆ ಅಂತಕ್ಕಂಥದ್ದು. ಈಗ ಅದ್ರ ಬಗ್ಗೆ ವರದಿಯನ್ನ ನಾವು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಂದ ಪಡಿತಾ ಇದೀವಿ. ಬಂದ ನಂತರ ಅವ್ರ ಮೇಲೆ ಏನು ಕಾನೂನು ರೀತಿಯ ಏನು ಕ್ರಮ ಆಗ್ಬಹುದು ಅಂತಕ್ಕಂಥದ್ದು ಒಂದು ವಿಚಾರವನ್ನ ನಾವು ಪರಿಶೀಲನೆ ಮಾಡ್ತಾ ಇದೀವಿ. ನಾನು ಈಗಾಗಲೇ ಆ ಸಂಬಂಧಪಟ್ಟ ವಿದ್ಯಾರ್ಥಿಗೆ ದೂರವಾಣಿ ಮುಖಾಂತರ ಮಾತಾಡಿ ಏನು ವಿಷಯ ಏನಾಯ್ತು ಹೇಗಾಯ್ತು ಅಂತಕ್ಕಂಥದ್ರ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ. ಆಮೇಲೆ ಆ ವಿದ್ಯಾರ್ಥಿ ಮ್ಯಾಥಮೆಟಿಕ್ಸ್ ಪರೀಕ್ಷೆ ಬರ್ದಿಲ್ಲ, ನಾನು ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ಬೇಕು ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮ್ಯಾಥಮೆಟಿಕ್ಸ್ ಇಲ್ದರೆ ಇಂಜಿನಿಯರಿಂಗ್ಗೆ ಪ್ರವೇಶ ಪಡೀಲಿಕ್ಕೆ ಸಾಧ್ಯ ಇಲ್ಲ. CET-ಯಲ್ಲಿ ಅದಕ್ಕೆ ಅವರು ಆಬ್ಸೆಂಟ್ ಅಂತ ಬರ್ತದೆ. ಅದರಿಂದ ನಾವು ಸಂಪೂರ್ಣ ವರದಿ ಜಿಲ್ಲಾಧಿಕಾರಿಗಳಿಂದ ಬಂದ ನಂತರ ಆ ವಿದ್ಯಾರ್ಥಿಗೆ ಆ ಒಂದು ಮ್ಯಾಥಮೆಟಿಕ್ಸ್ ವಿಷಯದ ಸಂಬಂಧಪಟ್ಟಂತೆ ಏನು ನ್ಯಾಯ ಮಾಡಬಹುದು ಅಂತಕ್ಕಂಥದ್ದನ್ನ ಮಾಡಿ ಆ ಹುಡುಗರ ಭವಿಷ್ಯತ್ತಿಗೆ ತೊಂದರೆ ಆಗದ ರೀತಿಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ತೇವೆ. ಸರ್, ಈಗ ನಿಮ್ಮ ತಕರಾರು ಇಲ್ಲ, ಜನಿವಾರ ಹಾಕಿದ್ದಕ್ಕೆ ನಿಮ್ಮ ತಕರಾರು ಇಲ್ಲ, ರೂಲ್ಸ್ ನಲ್ಲೂ ಇಲ್ಲ. ಆದ್ರೂ ಕೂಡ ಅಲ್ಲಿನ ಸಿಬ್ಬಂದಿಗಳ ಅತಿರೇಕದಿಂದ ಇಂಥದೊಂದು ಘಟನೆ ಆಗಿ ಹೋಗಿದೆ. ಈಗ ಮಕ್ಕಳ ಆಯೋಗದವರು ಕೂಡ ಎಂಟ್ರಿ ಆಗಿದೆ ಈಗ ಈ ವಿಚಾರಕ್ಕೆ. ಹೌದು. ಏನ್ ಹೇಳ್ತೀರಾ ಸರ್? ಇಲ್ಲ, ಖಂಡಿತ. ಈಗ ಇದು ನಾವೆಲ್ಲರೂ ಖಂಡಿಸಬೇಕಾದಂತ ವಿಚಾರ. ಈಗ ಏನಾಗುತ್ತೆ, 31 ಜಿಲ್ಲೆಯಲ್ಲಿ ಕೇವಲ ಇಲ್ಲಿ ಒಂದೆರಡು ಪ್ರಕರಣ ಇಲ್ಲಿ ಆಯ್ತು. ಯಾಕೆ ಬೇರೆ ಜಿಲ್ಲೆಗಳಲ್ಲಿ ಆ ತರ ಏನಾದ್ರು ಗೈಡ್ಲೈನ್ಸ್ ಇಟ್ಟಿದ್ರೆ ಮಾಡ್ಬೋದಿತ್ತಲ್ವಾ? ಇದರಿಂದ ಇದು ವೈಯಕ್ತಿಕವಾಗಿ ಅಂದ್ರೆ ಯಾರೋ ಕೆಲವು ಅಲ್ಲಿ ಇರ್ತಕ್ಕಂಥ ತಪಾಸಣೆಗೆ ನೇಮಕ ಆಗಿರ್ತಕ್ಕಂಥ ಅವರ ಅಚಾತುರ್ಯ ಅಂತಿರೋ, ಬೇಜವಾಬ್ದಾರಿ ಅಂತಿರೋ, ಅಥವಾ ಅವರ ಮನಸ್ಥಿತಿ ಕೆಟ್ಟ ಮನಸ್ಥಿತಿ ಅಂತಿರೋ, ಇದನ್ನ ಯಾವ ರೀತಿ ನಾನು ವ್ಯಾಖ್ಯಾನ ಅಥವಾ ಯಾವ ರೀತಿ ಅದಕ್ಕೆ ವಿಶ್ಲೇಷಣೆ ಮಾಡುವಂತದ್ದು ಅರ್ಥ ಆಗ್ತಿಲ್ಲ ನನಗೆ. ಅದರಿಂದ ಬ್ರಾಹ್ಮಣ ಮಹಾಸಭಾದ ಮುಖ್ಯಸ್ಥರು ಕೂಡ ಅದನ್ನ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾನು ಅವರ ಸಹಮತವನ್ನ ವ್ಯಕ್ತಪಡಿಸ್ತೇನೆ. ಮತ್ತೆ ಈಗಾಗಲೇ ನನ್ನ ಜೊತೆ ಮಾತಾಡಿದ್ದಾರೆ. ನಾನು ಅವ್ರಿಗೂ ಕೂಡ ಸಂಪೂರ್ಣವಾದಂತ ಭರವಸೆ ಕೊಟ್ಟಿದ್ದೀವಿ. ಈ ರೀತಿ ಕ್ರಮ ಮಾಡ್ತೀವಿ. ಮತ್ತೆ ಆ ವಿದ್ಯಾರ್ಥಿಯ ಆ ಒಂದು ವಿಷಯದ ಬಗ್ಗೆ ಅವರ ಭವಿಷ್ಯತ್ತನ್ನ ಗಮನದಲ್ಲಿ ಇಟ್ಕೊಂಡು ನಾವು ಸರ್ಕಾರ ವರದಿ ಬಂದ ನಂತರ ಜಿಲ್ಲಾಧಿಕಾರಿಗಳಿಂದ ಏನೇನು ಅವ್ರ ಮೇಲೆ ಕ್ರಮ ಆಗತಕ್ಕಂಥದ್ದು ಇರ್ಬೋದು, ಆ ವಿದ್ಯಾರ್ಥಿಯ ಭವಿಷ್ಯತ್ತಿನ ಬಗ್ಗೆ ಏನ್ ಮಾಡ್ಬೇಕು, ಕ್ರಮ ಏನು ನಿರ್ಣಯ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದೀನಿ. ಎಸ್ ಸರ್, ಒಂದು ಕೊನೆ ಪ್ರಶ್ನೆ ಸರ್. ಇವಾಗ ಎಕ್ಸಾಮ್ ಮಕ್ಕಳು ಬರೆಯೋದಕ್ಕೆ ಬಂದ್ಬಿಟ್ಟಿರ್ತಾರೆ, ಆ ಟೈಮಲ್ಲಿ ಫುಲ್ ಕೈ ಶರ್ಟ್ ಹಾಕಂಗಿಲ್ಲ, ಮತ್ತೆ ಇನ್ನೊಂದು ಏನೇನೋ ಹೊಸ ಆ ಕ್ಷಣಕ್ಕೆ ಕಾನೂನುಗಳು ಉದ್ಭವ ಆಗ್ಬಿಡ್ತವೆ. ಅವು ಹೆಂಗ್ ಪರಿಣಾಮ ಬೀರ್ಬಿಡುತ್ತೆ ಅಂದ್ರೆ ಮಕ್ಕಳು ಸಮಸ್ಯೆ ಆಗುತ್ತೆ. ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾಗತ್ತೆ ಸರ್ ಒಂದ್ ಸ್ವಲ್ಪ. ಇಲ್ಲ ನೋಡಿ, ನಾವು ಬಹಳ ಸ್ಪಷ್ಟವಾಗಿ CET ಇದ್ರಲ್ಲಿ ವೆಬ್ಸೈಟ್ ಅಲ್ಲಿ ಎಲ್ಲಾ ಕಡೆ ಎಲ್ಲರೂ ಆನ್ಲೈನ್ ಅಡ್ಮಿಷನ್ ಕಾರ್ಡ್ ಡೌನ್ಲೋಡ್ ಮಾಡ್ತಾರೆ. ಬಹಳಷ್ಟು ತಿಳುವಳಿಕೆ ಕೊಟ್ಟಿದ್ದೀವಿ. ಏನೇನು ಸಮವಸ್ತ್ರ ಧರಿಸಬೇಕು, ಏನೇನು ಪ್ರವೇಶ ಇಲ್ಲ, ಏನೇನು ಹಾಕೊಂಡ್ರೆ ಒಳಗ್ ಬಿಡೋದಿಲ್ಲ, ಪರೀಕ್ಷಾ ಅಕ್ರಮಗಳಿಗೆ ಪಡೆಕಟ್ಟತಕ್ಕಂಥದಕ್ಕೆ ಹೋದ್ಸತಿ ಕಿವಿಯಲ್ಲಿ ಇಂಪ್ಲಾಂಟ್ ಮಾಡ್ಕೊಂಡ್ಬಿಟ್ಟಿದ್ರು ಏನೋ ಬ್ಲೂಟೂತ್ ಅನ್ನ. ಸೊ ಈ ರೀತಿಯಾದಂತಹದ್ದು ತಂತ್ರಜ್ಞಾನವನ್ನ ಬಳಸ್ಕೊಂಡು ಪರೀಕ್ಷಾ ಅಕ್ರಮಗಳನ್ನ ಮಾಡುವಂತದ್ದು ತಡೆಗಟ್ಟೋದಕ್ಕೆ ಹಲವಾರು ಸುಧಾರಣೆ ಕ್ರಮಗಳನ್ನ ನಾವು ತಗೊಂಡಿದ್ದೀವಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಎಲ್ಲರಿಗೂ ಇದೆ. ಆದ್ರೂ ಕೆಲವರು ಅದಕ್ಕೆ ಹೆಚ್ಚು ಗಮನ ಕೊಡ್ದಿರಾ ಫುಲ್ ಶರ್ಟ್ ಹಾಕೊಂಡು ಹೋಗುವಂತದ್ದು ಅಥವಾ ಬೇರೆ ಇಂಥದ್ದೇ ಚಪ್ಪಲಿ ಹಾಕ್ಬೇಕು, ಇಂಥದ್ದು ಹಾಕ್ಬಾರ್ದು ಅಂತಕ್ಕಂಥದ್ದು ಇವೆಲ್ಲ ನಿಯಮ ಇದೆ. ಅದರಿಂದ ಅದನ್ನ ಕೆಲವರು ಅದನ್ನ ಗಮನಿಸದೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ತಪಾಸಣೆ ಮಾಡುವಂತದ್ದು. ಈ ಸತಿ ನಾವು ಫೇಸ್ ರೆಕಗ್ನಿಷನ್ ಮಾಡಿದೀವಿ, ದೊಡ್ಡ ಮಟ್ಟದಲ್ಲಿ ಫೇಸ್ ರೆಕಗ್ನಿಷನ್ ಮಾಡಿದೀವಿ. ಅಲ್ಲಿ ಇಂಪರ್ಸನೇಷನ್ ಮಾಡುವಂತದಕ್ಕೆ ಪ್ರಯತ್ನ ಪಟ್ರು. ಈಗ ಅದು ಕೂಡ ನಾನು ಈಗ ಕೆಲವರು ಬಂದು ಆ ಪ್ರಯತ್ನದಲ್ಲಿ ವಿಫಲವಾಗಿ ವಾಪಸ್ ಓಡೋಗಿದ್ದಾರೆ. ಮುಂದೆ ಅದಕ್ಕೂ ಕೂಡ ಸೂಕ್ತವಾದಂತ ಕಠಿಣವಾದಂತ
ಒಂದು ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದನ್ನ ಮುಂದಿನ ದಿವಸದಲ್ಲಿ ನಾವು ತರುವಂತ ಪ್ರಯತ್ನ ಮಾಡ್ತಾ ಇದೀವಿ. ನಾಳೆ ಅವ್ರ ಎಕ್ಸಾಮಿನೇಷನ್ ಸೆಂಟರ್ಗೆನೆ ಭಯ ಬಿಡ್ಬೇಕು, ಏನೋ ಈ ತರ ಪರೀಕ್ಷಾ ಅಕ್ರಮ ಮಾಡುವಂತದಕ್ಕೆ ಸಾಧ್ಯ ಇಲ್ಲ, ನಾವು ಅಲ್ಲಿ ಹೋಗಿ ಸುಳಿಲೇಬಾರ್ದು ಅಂತಕ್ಕಂಥ ಒಂದು ಸ್ಪಷ್ಟವಾದಂತ ಸಂದೇಶ ಹೋಗ್ಬೇಕು ಅಂತ ಹೇಳಿ ನಾವು ಮುಂದಿನ ದಿನದಲ್ಲಿ ಅದಕ್ಕೂ ಸೂಕ್ತವಾದಂತ ಒಂದು ಸ್ಪಷ್ಟ ಆದೇಶಗಳನ್ನ ಮಾಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.